ಜೆಡಿಎಸ್ನಲ್ಲಿ ಟಿಕೆಟ್ ಕಗ್ಗಂಟು ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹಾಸನದ ಅಭ್ಯರ್ಥಿಯ ಆಯ್ಕೆ ದೇವೇಗೌಡರಿಗೆ ದೊಡ್ಡ ತಲೆನೋವಾಗಿದೆ. ಇನ್ನೊಂದು ಕಡೆ ಬಂಡಾಯಕ್ಕೆಲ್ಲ ಸೊಪ್ಪು ಹಾಕಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದು ಸೋಮವಾರ ಕಾದು ನೋಡಿ ಅಂತ ಟ್ವಿಸ್ಟ್ ಬೇರೆ ಕೊಟ್ಟಿದ್ದಾರೆ. ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಸೋಮವಾರ ತೆರೆ. ಹಾಸನದಲ್ಲಿ ಭವಾನಿಗೆ ಟಿಕೆಟ್ ಬಹುತೇಕ ಫಿಕ್ಸ್. ಎರಡನೇ ಪಟ್ಟಿ ಸಿದ್ಧ ಇದೆ, ಸೋಮವಾರ ಬೆಳಗ್ಗೆ ರಿಲೀಸ್ ಮಾಡ್ತಾರೆ. ಜಾತ್ಯತೀತ ಜನತಾದಳ ಈಗಾಗಲೇ ಮೊದಲ ಲಿಸ್ಟ್ ರಿಲೀಸ್ ಮಾಡಿದ್ದು, ನಾಡಿದ್ದು ಸೋಮವಾರವೇ ದಳಪತಿಗಳು 70ಕ್ಕೂ ಹೆಚ್ಚು ಕ್ಷೇತ್ರಗಳ ಎರಡನೇ ಲಿಸ್ಟ್ ಅನೌನ್ಸ್ ಮಾಡಲಿದ್ದಾರೆ. ಇದರ ಜೊತೆಗೆ ಹಾಸನ ಕ್ಷೇತ್ರದ ಟಿಕೆಟ್ ಕೂಡ ಸೋಮವಾರವೇ ಫೈನಲ್ ಆಗಲಿದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ದೇವೇಗೌಡರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಹಾಸನದಲ್ಲಿ ಬಂಡಾಯ ಇದ್ರೂ ಸೊಪ್ಪು ಹಾಕಲ್ಲ, ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಿ ತೀರ್ಮಾನ ಮಾಡ್ತೀನಿ ಅಂದಿದ್ದಾರೆ. ಯಾವ ಬಂಡಾಯ ಇದ್ರೂ ಅದಕ್ಕೆ ಸೊಪ್ಪು ಹಾಕಲ್ಲ. ನಾನೀಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಅಲ್ಲಿ ಪಕ್ಷದ ಕಾರ್ಯಕರ್ತರ ಭಾವನೆಗಳೇನಿದೆ ಭಾವನೆಗಳಿಗೆ ಸ್ಪಂದಿಸ್ತೀವಿ. ಯಾವ ಒತ್ತಡಗಳಿದ್ರೂ ಆಗಲ್ಲ. ಕಾರ್ಯಕರ್ತರ ಅಂತಿಮ ನಿರ್ಣಯ, ಕಾರ್ಯಕರ್ತರ ಭಾವನೆ ಏನಿದೆ ಅದಕ್ಕೆ ಸ್ಪಂದಿಸ್ತೀವಿ. ಎಚ್ಡಿಕೆ ಏನೇ ಹೇಳಿದ್ರೂ ಹಾಸನದಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ಫಿಕ್ಸ್ ಎನ್ನಲಾಗ್ತಿದೆ. ಇವತ್ತು ಹಾಸನ ಕ್ಷೇತ್ರದ ಹಿರಿಯ ಮುಖಂಡರುಗಳು ದೇವೇಗೌಡರನ್ನ ಭೇಟಿಯಾಗಿ ಭವಾನಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಭವಾನಿಗೆ ಟಿಕೆಟ್ ಕೊಟ್ರಷ್ಟೇ ಗೆಲುವು ಸಾಧ್ಯ. ಹಾಗೆ ಸ್ವರೂಪ್ ಪರ ಮೊದಲಿದ್ದ ಅನುಕಂಪ ಇಲ್ಲ. ಹಾಗೆ ಪ್ರೀತಂ ಗೌಡಗೆ ಪೈಪೋಟಿ ಕೊಡಲು ಸ್ವರೂಪ್ಗೆ ಸಾಧ್ಯವಿಲ್ಲ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ದೇವೇಗೌಡರು ಭವಾನಿಗೆ ಹಾಸನ ಟಿಕೆಟ್ ನೀಡೋ ಸಾಧ್ಯತೆ ಇದೆ. ಇವೆಲ್ಲದರ ನಡುವೆ ನಿನ್ನೆಯಷ್ಟೇ ಜೆಡಿಎಸ್ಗೆ ರಿಸೈನ್ ಮಾಡಿದ್ದ ಅರಕಲಗೂಡು ಶಾಸಕ ಎ.ಟಿ. ರಾಮಸ್ವಾಮಿ ಇವತ್ತು ದೆಹಲಿಯಲ್ಲಿ ಅನುರಾಗ್ ಠಾಕೂರ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇನ್ನೊಂದು ಕಡೆ 40 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. 4 ಬಾರಿ ನನಗೆ ತೊಂದರೆ ಮಾಡ್ಯಾರ. ನನ್ನ ಅಧಿಕಾರವನ್ನು MLA ಇದ್ರೂ ಕೂಡ ಅಧಿಕಾರ ಬೇರೆದವರಿಗೆ ಕೊಟ್ಟರು. ನಿಮಗೆ MLC ಮಾಡ್ತೀವಿ ಅಂತೇಳಿ ಎಲ್ಲ ಪಕ್ಷದ ಹೈಕಮಾಂಡ್ನವರು ನನಗೆ ಭರವಸೆ ಕೊಟ್ಟು ಅದೆಲ್ಲ ಸುಳ್ಳಾತು. ಮತ್ತು ಈ ಸರಿನಾದರೂ ನನಗೆ ಕೊನೆಯ ಅವಕಾಶ ಕೊಡ್ರಿ ಅಂತ ಅವ್ರಿಗೆ ಗಲಗಲ ಹೇಳ್ಕೊಂಡೆ. ನಾನು ಕೈ ಮುಗಿದು ಕೇಳ್ಕೊಂಡೆ, ಕಾಲು ಬಿದ್ದು ಕೇಳ್ಕೊಂಡೆ, ಆದರೆ ಅವರಿಗೆ ಕರುಣೆನೇ ಬರಲಿಲ್ಲ. ಇನ್ನೊಂದು ಕಡೆ ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ನಿರ್ಮಾಪಕ ಕೆ ಮಂಜುಗೆ ನಿರಾಸೆಯಾಗಿದೆ. ಕೆ ಮಂಜು ಬದಲು ಬಂಜಾರಪಾಳ್ಯ ಮಂಜುನಾಥ್ಗೆ ಟಿಕೆಟ್ ನೀಡಲಾಗಿದೆ. ನಾನು ಮಗನಿಗೆ ಕೊಡಿ ಅಂತ ನಾನು ಕೇಳಿದ್ದೆ. ಸೊ ಈಗ ದೇವೇಗೌಡರು ಸಾಹೇಬರು ತೀರ್ಮಾನದಂತೆ ಈ ದಿನ ನನ್ನೇ ಅಭ್ಯರ್ಥಿ ಮಾಡಿದ್ದಾರೆ. ಏನು ಪದ್ಮನಾಭ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸಾಹೇಬರು ಹೇಳಿದ್ದಾರೆ, ಈಗ ಅವರು ಪಕ್ಷದ ಕಾರ್ಯಕರ್ತರು ಅಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಸದ್ಯ ಸೋಮವಾರ 70ಕ್ಕೂ ಹೆಚ್ಚು ಕ್ಷೇತ್ರಗಳ ಟಿಕೆಟ್ ಅಧಿಕೃತವಾಗಿ ಘೋಷಣೆಯಾಗಲಿದೆ. ಬೇರೆ ಪಕ್ಷದಿಂದ ಜೆಡಿಎಸ್ಗೆ ಬಂದವರಿಗೂ ಮಣೆ ಹಾಕೋ ಸಾಧ್ಯತೆ ಇದೆ. ಆದ್ರೆ ಬಂಡಾಯಕ್ಕೆ ಸೊಪ್ಪು ಹಾಕಲ್ಲ ಎಂದಿದ್ದ ಎಚ್ಡಿಕೆ ನಿರ್ಧಾರದ ವಿರುದ್ಧ ಹಾಸನದಲ್ಲಿ ಭವಾನಿಗೆ ದೊಡ್ಡಗೌಡ್ರು ಮಣೆ ಹಾಕೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.